ಬಿಟ್ಟು ಯುದ್ಧಕ್ಕೆ ನಾವು ಕೂಡ ಸಿದ್ಧ. ಯಾರನ್ನು ಪ್ರವೋಕ್ ಮಾಡ್ತಿದ್ದಾರೆ ಸರ್? ಯಾವ ಯುದ್ಧ? ಯಾವ ದೇಶ ಕಾಯೋ ಗನಂಧಾರಿ ಕೆಲಸ ಮಾಡ್ಲಿಕ್ಕೆ ಕರೀತಿದ್ದಾರೆ ಅಭಿಮಾನಿಗಳ ಪಡೆಯನ್ನ? ಬೇಕಾ ಇಂಥ ಮಾತುಗಳು? ಖಂಡಿತ ಯುದ್ಧ ಮಾಡಲೇಬೇಕು. ಯುದ್ಧ ಮಾಡಬೇಕಾಗಿರೋದು ಕಾಪಿರೈಟ್ ವಿರುದ್ಧ, ಪೈರಸಿ ವಿರುದ್ಧ. ಏನಿದು ಗೂಂಡಾ ಆ್ಯಕ್ಟ್ ಅಲ್ಲಿ ತರಬೇಕು ಅಂತ ಓಡಾಡ್ತಾ ಇದ್ದೀವಿ ನಾನು ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಅವಾಗಿಂದ ವಿ ಆರ್ ಟ್ರೈಂಗ್ ಟು ಗೆಟ್ ದಿಸ್ ಕೋಕಾ ಆ್ಯಕ್ಟ್ ಅಡಿ, ಗೂಂಡಾ ಆ್ಯಕ್ಟ್ ಅಡಿ. ಯಾರು ಮೊದಲು ಮೆಜೆಸ್ಟಿಕಲ್ಲಿ ಸಿಡಿಗಳು ಮಾಡ್ತಾ ಇದ್ರು, ಅದಾದ ನಂತರ ಬಂದಿದ್ದು USB ಸ್ಟಿಕ್, ಈಗ ಇಂಟರ್ನೆಟಲ್ಲಿ ಬಂದ್ಬಿಡ್ತಾ ಇದೆ. ಯಾರೋ ಕಷ್ಟಪಟ್ಟು ಮಾಡಿರ್ತಕ್ಕಂಥ ಚಿತ್ರವನ್ನ ಆನ್ ಪರ್ಪಸ್ ಸ್ಯಾಬಟಾಜ್ ಮಾಡಕ್ಕೆ ಲೀಕ್ ಮಾಡ್ತಾರೆ ಅಂದ್ರೆ ಅದ್ರ ಬಗ್ಗೆ ಕಿಚ್ಚ ಸುದೀಪ್ ಅವ್ರು ಮಾತಾಡಿದರೆ ಹೊರತು ಫ್ಯಾನ್ ವಾರ್ ಅನ್ನೋದು ವಿಷ್ಣುವರ್ಧನ್ ಟೈಮ್, ರಾಜ್ಕುಮಾರ್ ಟೈಮ್ ಅಲ್ಲೇ ಇತ್ತು, ಅಲ್ಲಿಂದಲೇ ಇತ್ತು. ಫ್ಯಾನ್ ವಾರ್ ಇಸ್ ಆಲ್ ಅಬೌಟ್ ಯಾರು ನಾನಿವತ್ತು ಬಳಕೆ ಮಾಡ್ತಿರುವ ಪ್ರತಿ ಶಬ್ದದ ಬಗ್ಗೆ ನನಗೆ ಮುಜುಗರ ಇದೆ. ಯಾರು ಶುರು ಮಾಡಿದ್ದಾರೆ ಅವ್ರು ಕೇಳಬೇಕು. ಯಾರು ಶುರು ಮಾಡಿದ್ದಾರೆ, ಯಾರು ಶುರು ಮಾಡಿದ್ದಾರೆ? ರಮ್ಯಾ ಅವರನ್ನ ತೇಜೋವಧೆ ಮಾಡಿದ ಅರೆಸ್ಟ್ ಆಗಿರ್ತಕ್ಕಂಥ ಗ್ಯಾಂಗ್ ಯಾವುದು? ರೇಣುಕಾ ಸ್ವಾಮಿ ಮರ್ಡರ್ ಕೇಸಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥದ್ದು ಯಾರ್ಯಾರು ಸಪೋರ್ಟ್ ಮಾಡಿದ್ರು, ಫೇಜ್ ಓಪನ್ ಮಾಡಿದ್ರು, ಅವ್ರ ಗ್ಯಾಂಗ್ ಯಾವುದು? ಎಲ್ಲವೂ ದಾಖಲೆ ಇದೆ, ದಾಖಲೆಗಳು ಕಣ್ಮುಂದೆ ಇದೆ. 6-7 ನಿಮಿಷಗಳ ರಾಜಾರೋಷದ ಭಾಷಣದಲ್ಲಿ ಸುದೀಪ್ ಅವರು ಒಂದೇ ಒಂದ್ ಕಡೆ ಪೈರಸಿ ವಿರುದ್ಧದ ಯುದ್ಧ ಎಲ್ಲಿ ಬಳಸಿದ್ದಾರೆ ಸರ್?